ನಮಸ್ಕಾರ ಬಿಗ್ ಬಾಸ್ ಮನೆಗೆ. ನಾನು ನಿಮ್ಮ ಲೈಫ್ ರಾಜೇಶ್. ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಮನೆಯಿಂದ ಧರ್ಮಕೀರ್ತಿ ರಾಜ್ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋದಾಗ ಅದನ್ನು ಕಂಡು ಐಶ್ವರ್ಯ ಅವರು ಸಿಕ್ಕಾಪಟ್ಟೆ ಹತ್ಬಿಟ್ರು. ಇನ್ನು ಈ ಕಡೆ ಮೋಕ್ಷಿತಾ ಮತ್ತು ಐಶ್ವರ್ಯ ಅವರು ಕ್ಯಾಮರಾ ಮುಂದೆ ಬಂದು ಈ ಮನೆಯಲ್ಲಿ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆದ ವ್ಯಕ್ತಿತ್ವ ಅಂದ್ರೆ ನಿಮ್ದು ಅಂತ ಕ್ಯಾಮ್ರಾ ಮೂಲಕ ತಿಳಿಸಿದರು. ಇನ್ನು ರಜತ್ ಮತ್ತು ಧನರಾಜ್ ಅವರು ಮಾತನಾಡಿಕೊಳ್ಳುತ್ತಾ ಧರ್ಮಕೀರ್ತಿ ರಾಜ್ ಅವರು ಮನೆಗೆ ಹೋಗುವಂತೆ ಎಲಿಮಿನೇಟ್ ಮಾಡಿದ್ದು ಕೆಲವು ವ್ಯಕ್ತಿಗಳು ಈಗ ಅವರು ಹೋದ ನಂತರ ಕಣ್ಣೀರು ಹಾಕುತ್ತಾ ನಾಟಕವಾಡುತ್ತಿದ್ದಾರೆ ಅಂತ ಹೇಳ್ಕೊಳ್ಳುತ್ತಿದ್ದರು. ಇನ್ನು ಸೂಪರ್ ಸಂಡೆಯಲ್ಲಿ ಮಂಜು ಅವರು ಗೌತಮಿಯವರನ್ನು ಮೆಚ್ಚಿಸೋಕೆ ನಾನು ಆಡ್ತಿದ್ದೀನಿ ಅಂತ ಹೇಳಿದ್ದು ಮಾತು ಆವಾಗ ತೀರ್ವಿ ಹಾಕಿದ್ರು. ಅದನ್ನು ಈಗ ಮತ್ತೆ ಗೌತಮಿ ಮುಂದೆ ನಾನು ನಿಜ ಹೇಳ್ತೇನೆ, ಈಗ ನಿಮ್ಮನ್ನು ಮೆಚ್ಚಿಸಿದ್ರೆ ನಾನು ಬಿಗ್ ಬಾಸ್ ವಿನ್ ಆಗುತ್ತೇನೆ ಅಂತ ಹೇಳಿ ಒಪ್ಪಿಕೊಂಡ್ರು. ಇದರಿಂದ ಅವರ ಸ್ನೇಹದಲ್ಲಿ ಬಿರುಕುಂಟಾಗುತ್ತದೆ ಅಂತ ತಿಳ್ಕೊಂಡಿದ್ರು. ಆದರೆ ರಾತ್ರಿ ಮಲಗುವಾಗ ಮಂಜು ಅವರು ಈ ಮನೆಯಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ನಾವು ಡಿಸೈಡ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ತ್ರಿವಿಕ್ರಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು. ಆಗ ಗೌತಮಿಯವರು ನೀವು ಎಲ್ಲರೂ ಆಗ ಗೌತಮಿಯವರು ನೀವೆಲ್ಲ ಕ್ಯಾಪ್ಟನ್ ಆಗಿದ್ದೀರಿ, ನಾನು ಕ್ಯಾಪ್ಟನ್ ಆಗುತ್ತೇನೆ ಎಂದು ಹೇಳ್ಕೊಳ್ತಿದ್ರು. ಆಗ ಮಂಜು ಅವರು ಎಲ್ಲರೂ ಕ್ಯಾಪ್ಟನ್ಸಿಗೆ ಭಾಗವಹಿಸೋಣ, ಅದರಲ್ಲಿ ಫೈನಲ್ ಹೋಗುವಂತೆ ನಾವು ನೋಡಿಕೊಳ್ಳೋಣ ಅಂತೇಳಿ ತ್ರಿವಿಕ್ರಮ್ಗೆ ಹೇಳ್ಕೊಳ್ತಿದ್ರು. ಇನ್ನು ಬೆಳಗ್ಗೆನೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ನೀಡಿದರು. ಇನ್ನು ಮುಂದೆ ಈ ಬಿಗ್ ಬಾಸ್ ಮನೆಯಲ್ಲಿ ರಾಜರ ಸಾಮ್ರಾಜ್ಯದಂತೆ ಇರಬೇಕೆಂದು ಹೇಳಿದರು. ಇನ್ನು ಬಿಗ್ ಬಾಸ್ ಕ್ಯಾಪ್ಟನ್ ಆದ ಮಂಜು ಅವರನ್ನು ರಾಜನ ಆಸ್ಥಾನದಲ್ಲಿ ರಾಜರಂತೆ ಇರಬೇಕೆಂದು ಹೇಳಿದರು. ಈ ರಾಜನ ಸ್ವಭಾವಗಳು ಕ್ರೂರಿ ಮತ್ತು ಕೆಟ್ಟ ರಾಜನಂತೆ ವರ್ತಿಸಬೇಕೆಂದು ಹೇಳಿದರು. ಈ ರಾಜನ ಪಟ್ಟಾಭಿಷೇಕಕ್ಕೆ ಮುಂಚೆವೇ ರಾಜನ ದಂಡನಾಯಕನಾಗಿ ತನ್ನ ಎಡಗೈ ಮತ್ತು ಬಲಗೈಯಾಗಿ ತ್ರಿವಿಕ್ರಮ ಮತ್ತು ರಂಜಿತರನ್ನು ಆಯ್ಕೆ ಮಾಡಿಕೊಂಡನು. ಇನ್ನು ಆಪ್ತ ಸಲಹೆಗಾರನಾಗಿ ಗೋಲ್ಡ್ ಸುರೇಶನ್ನು ಆಯ್ಕೆ ಮಾಡಿಕೊಂಡನು. ಇನ್ನು ಉಗ್ರ ಮಂಜು ಅವರು ರಾಜರಾದ ನಂತರ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮಗಳನ್ನು ಆಜ್ಞೆ ಮಾಡಿದರು. ರಾಜರು ಹೋಗಿ ಬರುವಾಗ ಯಾರೇ ಅಡ್ಡಿ ಬರದಂತೆ ನೋಡಿಕೊಳ್ಳುವಂತೆ ಹೇಳಿದರು. ಇನ್ನು ರಾಜರು ಮಾತನಾಡುವಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಬಾರದೆಂದು ಆಜ್ಞೆ ಮಾಡಿದನು. ಇನ್ನು ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಮಂಜು ಅವರ ರೂಮಿನ ಮುಂದೆ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುತ್ತಿದ್ದರು. ಅದನ್ನು ನೋಡಿ ಗಮನಿಸಿದ ಮಂಜು ಅವರು ತ್ರಿವಿಕ್ರಮಿಗೆ ಶಿಕ್ಷೆಯನ್ನು ನೀಡಿದರು. ಶೋಭಾ ಶೆಟ್ಟಿ ಅವರು ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ದ್ರಾಕ್ಷಿಯನ್ನು ಕದಿಯಲು ಪ್ರಯತ್ನಪಟ್ಟು ಸಿಕ್ಕಿಬಿದ್ದು ಶಿಕ್ಷೆಗೆ ಒಳಗಾದರು. ಇನ್ನು ರಾಜನಾದ ಮಂಜಣ್ಣನು ಮಾತನಾಡುವಾಗ ಸುಮ್ಮನೆ ನಗುತ್ತಿದ್ದ ಚೈತ್ರ ಕುಂದಾಪುರ ಮತ್ತು ಶೋಭಾ ಶೆಟ್ಟಿ ಅವರಿಗೆ ಬಾಯಲ್ಲಿ ಆಲೂಗಡ್ಡೆ ತುರುಕುವಂತೆ ಆಜ್ಞೆ ಮಾಡಿದರು. ಇನ್ನು ಬಿಗ್ ಬಾಸ್ ಮಂಜಣ್ಣನಿಗೆ 2 ಸೀಕ್ರೆಟ್ ಆಗಿ ಟಾಸ್ಕ್ ನೀಡಿದರು. ಮನೆಯ ಸದಸ್ಯರಲ್ಲಿ ಇಬ್ಬರನ್ನು ಜೋರಾಗಿ ನಗುವಂತೆ ಮಾಡಬೇಕು ಮತ್ತು ಇನ್ನಿಬ್ಬರನ್ನು ದುಃಖದಿಂದ ಅಳುವಂತೆ ಮಾಡಬೇಕೆಂದು ಹೇಳಿದರು. ಇನ್ನು ರಾಜರ ದರ್ಬಾರ್ನಲ್ಲಿ ಮನೋರಂಜನೆ ಕಾರ್ಯಕ್ರಮ ಆಯೋಜಿಸಿದರು. ಅದರಲ್ಲಿ ರಜತ್ ಅವರಿಗೆ ಹಾಡುಗಳನ್ನು ಆಡಲು ಹೇಳಿದರು. ಇನ್ನು ಅವರು ಹೇಳಿದ ಹಾಡುಗಳು ಸೂಪರ್ ಆಗಿದ್ವು. ರಾಜರಿಗೆ ಟಾಂಗ್ ಕೊಡುವ ರೀತಿ ಹಾಡುಗಳನ್ನು ಆಡಿದರು. ಇನ್ನು ಧನರಾಜನು ಸಿಂಗಾಪುರ ರಾಜಕುಳ ಎಂಬ ನಾಟಕವನ್ನು ಮಾಡಿದನು. ಅದರಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಇನ್ನು ಮೋಕ್ಷಿತ ಅವರು ಹಾಡು ಹೇಳಕ್ಕೆ ಬಂದಾಗ ಅವ್ರ ಹಾಡಿಗಿಂತ ಅವರ ಅಳುವಿನ ದೇಶ ಆಗಿತ್ತು. ಇನ್ನು ಅವರ ಹಾಡನ್ನು ಕೇಳಿ ಗೌತಮಿಯರನ್ನು ಸಿಕ್ಕಾಪಟ್ಟೆ ಹತ್ಬಿಟ್ರು. ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಈ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನದಾಗಿ ಈ ವಿಡಿಯೋನು ಶೇರ್ ಮಾಡಿ.